ನಮಸ್ಕಾರ. ನಾವು ಟಾಟಾ AI ಲೈಫ್ ಇನ್ಶೂರೆನ್ಸ್ ಈ ಕಂಪ್ನಿ ವತಿಯಿಂದ ಟರ್ಮ್ ಇನ್ಶೂರೆನ್ಸ್ ನೋಡೋಣ. ಸಂಪೂರ್ಣ ರಕ್ಷಾ ಪ್ರಾಮಿಸ್ ಅಂತ ಟರ್ಮ್ ಇನ್ಶೂರೆನ್ಸ್ ಇದೆ. ಅಂದರೆ ನಾವು ಸ್ವಲ್ಪ ಅಮೌಂಟನ್ನು ತುಂಬಬೇಕು. ನಮಗೆ ಏನಾದರೆ ಆಯಿತು, ನಮ್ಮ ಲೈಫಿಗೆ ಏನಾದರೆ ಆತಂದರೆ ನಮ್ಮ ನಾಮಿನಿಗೆ ನಮ್ಮ ಹ್ಯೂಮನ್ ಲೈಫ್ ವ್ಯಾಲ್ಯೂ ಎಷ್ಟಿದೆ ಅಷ್ಟು ಅಮೌಂಟ್ ಅವ್ರಿಗೆ ಸಿಗುತ್ತದೆ. ಇಲ್ಲಿಗೆ ನಾವು 50 ಲ್ಯಾಕ್ ರುಪೀಸ್ ಇನ್ಶೂರೆನ್ಸದ್ದು ನೋಡೋಣ. ನೋಡಿರಿ, ಟಾಟಾ AI ಈ ಕಂಪ್ನಿಯಲ್ಲಿ ಪ್ರೊಟೆಕ್ಷನ್ ಸೊಲ್ಯೂಷನ್ ಇದೆ, ರಿಟೈರ್ಮೆಂಟ್ ಸೊಲ್ಯೂಷನ್ ಇದೆ, ಸೇವಿಂಗ್ ಸೊಲ್ಯೂಷನ್ ಇದೆ, ಹೆಲ್ತ್ ಸೊಲ್ಯೂಷನ್ ಇದೆ. ಇದರಲ್ಲಿ ನಾವು ಪ್ರೊಟೆಕ್ಷನ್ ಸೊಲ್ಯೂಷನ್ದಲ್ಲಿ ನೋಡೋಣ. ಪ್ರೊಟೆಕ್ಷನ್ ಸೊಲ್ಯೂಷನ್ ಕ್ಲಿಕ್ ಮಾಡೋಣ. ಇದರಲ್ಲಿ ನಮ್ಮ ಕ್ಲೈಂಟ್ಸ್ ಇದ್ದಾರೆ, ಅವರು ಗ್ರ್ಯಾಜುಯೇಟ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಇದ್ದಾರೆ, ಅವ್ರ ಸ್ಯಾಲ್ರಿ ಇದ್ದಾರೆ, 5 ಲಕ್ಷಕ್ಕಿಂತ ಹೆಚ್ಚು ಅವ್ರ ಸ್ಯಾಲ್ರಿ ಇದೆ. ಅವರ ಫ್ಯಾಮಿಲಿ ಪ್ರೊಟೆಕ್ಷನ್ ಆಗಬೇಕು, ಟರ್ಮ್ ಇನ್ಶೂರೆನ್ಸ್ ಅವ್ರಿಗೆ ಬೇಕಾಗಿದೆ. ಅವರ ಹೆಸರನ್ನು ಹಾಕೋಣ, ಏಜನ್ನು ಹಾಕೋಣ, ಜೆಂಡರ್ ಸೆಲೆಕ್ಟ್ ಮಾಡೋಣ, ಮೇಲ್ ಅಂತೆ, ಸ್ಮೋಕಿಂಗ್ ಅಥವಾ ನಾನ್ ಸ್ಮೋಕಿಂಗ್ ಅಂತ ನಾವು ಸದ್ಯ ಸೆಲೆಕ್ಟ್ ಮಾಡಿದ್ದೇವೆ. ಸ್ಮೋಕಿಂಗ್ ಇದ್ದರೆ ಅಲ್ಲಿ ಸ್ಮೋಕಿಂಗ್ ಅಂತ ಸೆಲೆಕ್ಟ್ ಮಾಡಬೇಕು. ಮುಂದೆ ಟರ್ಮ್ ಇನ್ಶೂರೆನ್ಸ್ದಲ್ಲಿ ಲೈಫ್ ಪ್ರಾಮಿಸ್ ನಾವು ಸೆಲೆಕ್ಟ್ ಮಾಡಿದ್ದೇವೆ. ಅಂದರೆ ಟರ್ಮ್ ಇನ್ಶೂರೆನ್ಸ್ ಇದರಲ್ಲಿ ನಾನ್ ರಿಟರ್ನ್ ಆಫ್ ಪ್ರೀಮಿಯಮ್, ನಾವು ಏನು ಪ್ರೀಮಿಯಮ್ ತುಂಬ್ತಿದ್ದೇವೆ ಅದು ಫುಲ್ಲು ಆ ಕಡೆ ಹೋಗ್ತದೆ, ಮತ್ತೆ ನಮಗೆ ಸಿಗಂಗಿಲ್ಲ. ಆದರೆ ನಮ್ಮ ಲೈಫಿಗೆ ಏನಾದರೆ ಆತಂದ್ರೆ ನಮ್ಮದು ಡೆತ್ ಆತಂದರೆ ನಮ್ಮ ನಾಮಿನಿಗೆ 50 ಲ್ಯಾಕ್ ರುಪೀಸ್ ಸಿಗ್ತದೆ. ಈಗ ಇಲ್ಲಿ ನಾವು ಬರೀ 12 ಇಯರ್ಸ್, ಓನ್ಲಿ 12 ಇಯರ್ಸ್ ವಿ ಆರ್ ಪೇಯಿಂಗ್ ಪ್ರೀಮಿಯಮ್. ನಾವು ಪ್ರೀಮಿಯಮನ್ನು ಬರೀ 12 ಇಯರ್ಸ್ ಪೇ ಮಾಡ್ತಾಯಿದ್ದೇವೆ. ಆದರೆ ಮುಂದಿನ 40 ವರ್ಷ, ಈಗ ನಮ್ಮ ಕ್ಲೈಂಟ್ಸ್ ಇದ್ದಾರೆ 40 ವರ್ಷ, ಇನ್ನು ಮುಂದಿನ 40 ವರ್ಷ ಅಂದರೆ 80 ಇಯರ್ಸ್, ಅಪ್ ಟು 80 ಇಯರ್ಸ್ ಅಂದರೆ 80ನೇ ವರ್ಷ ತನಕ ಅವ್ರಿಗೆ ಕವರೇಜ್ ಇದೆ 50 ಲ್ಯಾಕ್ ರುಪೀಸ್. ಈಗ ಅವರು ಫುಲ್ 40 ಇಯರ್ಸ್ ಅಮೌಂಟ್ ತುಂಬ್ತಾ ಇದ್ದಾರೆ ಇಲ್ಲರಿ, ಅವರು ಓನ್ಲಿ 12 ಇಯರ್ಸ್ ಅಷ್ಟೇ ಅಮೌಂಟ್ ತುಂಬೋದು. ಓನ್ಲಿ 12 ಇಯರ್ಸ್ ದೇ ಆರ್ ಪೇಯಿಂಗ್ ಪ್ರೀಮಿಯಮ್ and they are getting insurance coverage for 40 years. ಅವರು ಸ್ಯಾಲ್ರಿ ಅಥವಾ ನಾನ್ ಸ್ಯಾಲ್ರಿ, ನಾವು ಸದ್ಯಕ್ಕೆ ಸ್ಯಾಲ್ರಿ ಅಂತ ಸೆಲೆಕ್ಟ್ ಮಾಡಿದ್ದೇವೆ. ಸ್ಯಾಲ್ರಿ ಇದ್ದರೆ ಅವ್ರಿಗೆ ಸ್ವಲ್ಪ ಹೆಚ್ಚು ಬೆನಿಫಿಟ್ ಇರ್ತದೆ, ಬಿಸ್ನೆಸ್ ಇದ್ದರೆ ನಾನ್ ಸ್ಯಾಲ್ರಿಡ್ ಅಂತ ಹೇಳ್ತೇವೆ ನಾವು. ಈಗ ನೋಡಿರಿ, ಅವ್ರದ್ದು ಪ್ರೀಮಿಯಮ್ ಬಂದದೆ 38,000 ರುಪೀಸ್. 38,000 ರುಪೀಸ್ ಅವರು 12 ಇಯರ್ಸ್ ತುಂಬ್ತಾ ಇದ್ದಾರೆ. 40 ಹಿಡ್ಕೊಂಡು ನಡೆದು 12 ಇಯರ್ಸ್ ಅಂದರೆ 4,80,000 ಅವರು ತುಂಬ್ತಾ ಇದ್ದಾರೆ ಟೋಟಲ್ದಲ್ಲಿ 12 ವರ್ಷದಲ್ಲಿ. ಮುಂದಿನ 40 ವರ್ಷ ಅವ್ರದ್ದು ಕವರೇಜ್ ಇದೆ 50 ಲ್ಯಾಕ್ ರುಪೀಸ್. ಅವ್ರದ್ದು ಡೆತ್ ಆತಂದರೆ ಅವ್ರ ನಾಮಿನಿಗೆ 50 ಲ್ಯಾಕ್ ರುಪೀಸ್ ಸಿಗ್ತದೆ. ಈ ರೀತಿ ಇದು NROP, ನಾನ್ ರಿಟರ್ನ್ ಆಫ್ ಪ್ರೀಮಿಯಮ್ ಅಂದರೆ ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಇದೆ. ಇದರಲ್ಲಿ 38 ಪ್ಲಸ್ GST ಆ್ಯಡ್ ಆಗಿ ಅವ್ರಿಗೆ 44,872 ಬಂದದ. ಇದರಲ್ಲಿ ಸ್ವಲ್ಪ ಕನ್ಸೆಷನ್ ಆಗಿ ಫಸ್ಟ್ ಇಯರ್ ಪ್ರೀಮಿಯಮ್ ಅವರಿಗೆ 41,058 ಬರ್ತದೆ. ಸೆಕೆಂಡ್ ಇಯರ್ದಿಂದ 44,872 ಅವ್ರದ್ದು ಪ್ರೀಮಿಯಮ್ ಇದೆ. ಇದು ಪ್ಯೂರ್ ಟರ್ಮ್ ಇನ್ಶೂರೆನ್ಸ್. 41,000 ಅವ್ರಿಗೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ದಿಂದ 44,000 ಬರ್ತದೆ. ಕವರೇಜ್ 50 ಲ್ಯಾಕ್ ರುಪೀಸ್ ಇದೆ. ಅಕಸ್ಮಾತ್ 40 ಇಯರ್ಸ್ ನಂತರ ಅವ್ರಿಗೆ ಏನೂ ಆಗಲಿಲ್ಲ, 41 ಇಯರ್ ನಂತರ ಅವ್ರಿಗೆ ಏನೂ ಸಿಗಂಗಿಲ್ಲ, ಇದಕ್ಕೆ ಇದು ಪ್ಯೂರ್ ಟರ್ಮ್ ಅಂತಾರೆ. ನಮಗೆ ಏನಾದರೂ ಸಿಗಬೇಕಾದ್ರೆ ROP ನೋಡಬೇಕು. ಲೈಫ್ ಪ್ರಾಮಿಸ್ ಪ್ಲಸ್ ನೋಡೋಣ. ಈಗ ನಾವು ಲೈಫ್ ಪ್ರಾಮಿಸ್ ಪ್ಲಸ್ ಸೆಲೆಕ್ಟ್ ಮಾಡಿದ್ರೆ 50 ಲ್ಯಾಕ್ ರುಪೀಸ್ ಕವರೇಜ್ ಇದೆ. 12 ಇಯರ್ಸ್ ಅವರು ಪ್ರೀಮಿಯಮ್ ಪೇ ಮಾಡ್ತಾ ಇದ್ದಾರೆ. ಮುಂದಿನ 40 ವರ್ಷ ಅವ್ರದ್ದು ಕವರೇಜ್ ಇದೆ. ಸ್ಯಾಲ್ರಿ ಅಂತ ಸೆಲೆಕ್ಟ್ ಮಾಡಿದ್ದೇವೆ. ಇಲ್ಲಿ ಕೂಡ ಇನ್ಸ್ಟೆಡ್ ಆಫ್ 44 ಇಲ್ಲಿಗೆ 46, 2,000 ಅವ್ರು ಎಕ್ಸ್ಟ್ರಾ ತುಂಬ್ತಾರೆ. ಆದರೆ ಇಲ್ಲಿಗೆ ನೋಡಿರಿ, ಬೇಸ್ ಪ್ರೀಮಿಯಮ್ ಇನ್ಸ್ಟೆಡ್ ಆಫ್ 38 44 ಇದೆ, ಆದರೆ ಟ್ಯಾಕ್ಸ್ ಇಲ್ಲಿ ಕಡಿಮೆ ಇದೆ. ಅದಕ್ಕೆ ಟೋಟಲ್ ಅಮೌಂಟ್ ಭಾಳ ಹೆಚ್ಚಾಗಂಗಿಲ್ಲ, ಓನ್ಲಿ 2,000 ಹೆಚ್ಚಾಗ್ತದೆ. ಎಕ್ಸ್ಟ್ರಾ 2,000 ಎಕ್ಸ್ಟ್ರಾ ಪೇ ಮಾಡಬೇಕು. ಆದರೆ ಇಲ್ಲಿಗೆ ಆಫ್ಟರ್ 12 ಇಯರ್ಸ್ ನಿಮಗೆ ಅಮೌಂಟ್ ತುಂಬಬೇಕಂತ ಇಲ್ಲ. ಆಫ್ಟರ್ 40 ಇಯರ್ಸ್ ನಿಮಗೆ ಏನೂ ಆಗಲಿಲ್ಲ, ಡೆತ್ ಆಗಲಿಲ್ಲ ಅಂದರೆ 41ನೇ ವರ್ಷದಲ್ಲಿ ನಾವು ತುಂಬಿದ ಎಲ್ಲ ಅಮೌಂಟ್ ನಮಗೆ ವಾಪಸ್ ಸಿಗ್ತದೆ. ಅದೇ ರೀತಿಯಲ್ಲಿ 25 ವರ್ಷ ನಂತರ ನಮ್ಗೆ ಅನಿಸುತ್ತೆ ನಮಗೇನೂ
ಇನ್ಶೂರೆನ್ಸ್ ಬೇಕಾಗಿಲ್ಲ, ನಮಗೆ ಅಮೌಂಟ್ ಬೇಕಂತ ಹೇಳಿದರೆ ತುಂಬಿದ ಎಲ್ಲ ಅಮೌಂಟ್ ನಾವು ತಗೊಳ್ಬೋದು. ಈ ಪೀರಿಯಡ್ದಲ್ಲಿ ನಮಗೇನಾದರೆ ಆತಂದರೆ 40 ವರ್ಷದಲ್ಲಿ ನಮಗೆ ಏನಾದರೆ ಆತಂದರೆ, ನಮ್ಮದು ಡೆತ್ ಆತಂದರೆ ನಮ್ಮ ನಾಮಿನಿಗೆ 50 ಲ್ಯಾಕ್ ರೂಪೀಸ್ ಸಿಗ್ತದೆ. ಇದು ನೋಡಿರಿ, ಪ್ಯೂರ್ ಟರ್ಮ್ಗಿಂತ ಇದು ಟರ್ಮ್ ಇನ್ಶೂರೆನ್ಸ್ ವಿತ್ ರಿಟರ್ನ್ ಆಫ್ ಪ್ರೀಮಿಯಮ್, ROP, ರಿಟರ್ನ್ ಆಫ್ ಪ್ರೀಮಿಯಮ್ ಇದೆ. ಇಲ್ಲಿ ಓನ್ಲಿ 2000 ಪ್ರೀಮಿಯಮ್ ಎಕ್ಸ್ಟ್ರಾ ಇದೆ. ಆದರೆ ನಾವು ತುಂಬಿದ ಎಲ್ಲ ಅಮೌಂಟ್ ನಾವು ಕೊನೆಗೆ ವಾಪಸ್ ಬರ್ತಾ ಇದೆ. ಆಫ್ಟರ್ 25 ಇಯರ್ಸ್ ನಾವು ನಮ್ಮ ಅಮೌಂಟನ್ನು ತೊಗೊಳ್ಬೋದು ಮತ್ತು ಪಾಲಿಸಿ ಕ್ಲೋಸ್ ಮಾಡ್ಬೋದು. ಇಲ್ಲಿ ನಮ್ಮ ಫುಲ್ ರಿಸ್ಕ್ ಕಂಪ್ನಿ ತೊಗೊಳ್ತಾ ಇದೆ. ನಮ್ಮ ನಾಮಿನಿಗೆ ನಮ್ಮದು ಡೆತ್ ಆತಂದರೆ ಎಷ್ಟು ಸಿಗ್ತದೆ? 50 ಲ್ಯಾಕ್ ರೂಪೀಸ್ ಸಿಗ್ತದೆ. ಮತ್ತು ನಮಗೇನೂ ಆಗಲಿಲ್ಲ ಅಂದರೆ ನಾವು ತುಂಬ್ತಾ ಇದ್ದೇವೆ ಎಷ್ಟು? 44,000 ತುಂಬ್ತಾ ಇದ್ದೇವೆ. 12 ವರ್ಷ ತುಂಬ್ತಾ ಇದ್ದೇವೆ ಅಂದರೆ 9 6 5 ಲ್ಯಾಕ್ ರೂಪೀಸ್, 40,000 ರೂಪೀಸ್ ನಮಗೆ ಆಫ್ಟರ್ 25 ಇಯರ್ಸ್, ಆಫ್ಟರ್ 40 ಇಯರ್ಸ್ ನಮಗೆ ಸಿಗ್ತದೆ. ನಮಗೇನೂ ಆಗಲಿಲ್ಲ ಅಂದರೆ, ನಮಗೇನಾದರೂ ಆತಂದರೆ ಇನ್ಸ್ಟೆಡ್ ಆಫ್ 5 ಲ್ಯಾಕ್ ರೂಪೀಸ್ ನಮಗೆ ಸಿಗ್ತದೆ 50 ಲ್ಯಾಕ್ ರೂಪೀಸ್. ನಮ್ಮ ನಾಮಿನಿಗೆ 50 ಲ್ಯಾಕ್ ರೂಪೀಸ್ ಸಿಗ್ತದೆ. ಇದನ್ನು ಇದೆ ಸಂಪೂರ್ಣ ರಕ್ಷಾ ಪ್ರಾಮಿಸ್. ಇದು ಟರ್ಮ್ ಇನ್ಶೂರೆನ್ಸ್ ವಿತ್ ರಿಟರ್ನ್ ಆಫ್ ಪ್ರೀಮಿಯಮ್ ಇದೆ. ಈಗ ಕೆಲವರಲ್ಲಿ ಪ್ರಶ್ನೆ ಬರ್ತದೆ, ಸರ್ ನಾವು 40,000 45,000 ತುಂಬ್ತಾ ಇದ್ದೇವೆ, ನಮಗೇನೂ ಆಗಲಿಲ್ಲ ಅಂದರೆ ನಮ್ಮ ಅಮೌಂಟ್ ಅಷ್ಟೇ ಬರ್ತಾ ಇದೆ, ಹೆಚ್ಚು ಬರ್ತಾ ಇಲ್ಲ, ಅದು ಜಾಸ್ತಿಯಾಗಿ ಬರಬೇಕು, ಅದರಲ್ಲಿ ಇಂಟ್ರೆಸ್ಟ್ ಹಾಕಿ ಬರಬೇಕು ಅಂತ ಹೇಳಿದರೆ ನಾವು ಪರಮ ರಕ್ಷಕ್ ಸೊಲ್ಯೂಷನನ್ನು ಸೆಲೆಕ್ಟ್ ಮಾಡೋಣ. ಪರಮ ರಕ್ಷಕ್ ಸೊಲ್ಯೂಷನ್ ಇದರಲ್ಲಿ ನಾವು ತುಂಬ್ತಾ ಇರೋವಂಥ ಪ್ರೀಮಿಯಮ್ ಎಲ್ಲ ಟಾಟಾ ಫಂಡಲ್ಲಿ, ಮ್ಯೂಚುವಲ್ ಫಂಡ್ ಯಾವ ರೀತಿ ಇರ್ತದೆ ಅದೇ ರೀತಿ ಟಾಟಾ ಫಂಡ್ ಇದೆ, ಆ ಟಾಟಾ ಫಂಡಲ್ಲಿ ಇನ್ವೆಸ್ಟ್ ಆಗ್ತದೆ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ಲಿ ಅದು ಗ್ರೋತ್ ಆಗ್ತದೆ. ಇಲ್ಲಿಗೆ ನೋಡಿದ್ರೆ ನಾವು ಹೆಸರು ಹಾಕಿದ್ದೇವೆ, ಏಜ್ ಹಾಕಿದ್ದೇವೆ 40 ಇಯರ್ಸ್, ಮೇಲ್ ಸೆಲೆಕ್ಟ್ ಮಾಡಿದ್ದೇವೆ, ನಾನ್ ಸ್ಮೋಕಿಂಗ್ ಇದಾದವರು. ಇಲ್ಲಿ ಪರಮ್ ರಕ್ಷಾ ಲೈಫ್ ಪ್ರೋ ಪ್ಲಸ್ ನಾವು ಸೆಲೆಕ್ಟ್ ಮಾಡೋದು ಫಸ್ಟ್. ಇಲ್ಲಿಗೆ ನಮಗೆ 50 ಲ್ಯಾಕ್ ರೂಪೀಸ್ ಲೈಫ್ ಕವರೇಜ್ ಬೇಕಾಗಿದೆ. 12 ಇಯರ್ಸ್ ನಾವು ಪ್ರೀಮಿಯಮ್ ಪೇ ಮಾಡ್ತಾ ಇದ್ದೇವೆ. ಪಾಲಿಸಿ ಟರ್ಮ್ ನಮ್ಮದಿದೆ 40 ಇಯರ್ಸ್. ಇದರಲ್ಲಿ 3 ಬೆನಿಫಿಟ್ ನಮಗೆ ಸಿಗ್ತಾ ಇದೆ. ಫಸ್ಟ್, ಲೈಫ್ ಕವರ್ 50 ಲ್ಯಾಕ್ ರೂಪೀಸ್. ಸೆಕೆಂಡ್, ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ 45 ಲ್ಯಾಕ್ ರೂಪೀಸ್. ಥರ್ಡ್, ಆಕ್ಸಿಡೆಂಟಲ್ ಟೋಟಲ್ ಆ್ಯಂಡ್ ಪರ್ಮನೆಂಟ್ ಡಿಸೇಬಿಲಿಟಿ 45 ಲ್ಯಾಕ್ ರೂಪೀಸ್. ಇದು ನಮಗೆ ಬೆನಿಫಿಟ್ ಸಿಗ್ತಾ ಇದೆ. ನಾವು ಹಾಕಿದ್ದು ಬೇಸ್ ಅಮೌಂಟ್ ಎಲ್ಲ ಟಾಟಾ ಫಂಡಲ್ಲಿ ನೀವು ಚೂಸ್ ಮಾಡ್ಬೋದು. ಇದರಲ್ಲಿ ಟಾಟಾ ಫಂಡಲ್ಲಿ ಇನ್ವೆಸ್ಟ್ ಆಗ್ತದೆ. ಈಗ ನೋಡಿರಿ, ಇಲ್ಲಿಗೆ ಲೈಫ್ ಕವರೇಜ್ ಪ್ರೀಮಿಯಮ್ ಇದೆ 57,000 ರೂಪೀಸ್. ಆಕ್ಸಿಡೆಂಟಲ್ ಡೆತ್ ಕವರೇಜ್ ಇದೆ, ಅದಕ್ಕೆ 7,000 ರೂಪೀಸ್ ಪ್ರೀಮಿಯಮ್ ಇದೆ. ATPD, ಆಕ್ಸಿಡೆಂಟಲ್ ಟೋಟಲ್ ಪರ್ಮನೆಂಟ್ ಡಿಸೇಬಿಲಿಟಿ ಇದೆ 45 ಲ್ಯಾಕ್ ರೂಪೀಸ್, ಅದಕ್ಕೆ ಪ್ರೀಮಿಯಮ್ ಇದೆ 5,000 ರೂಪೀಸ್. ಟೋಟಲ್ ಪ್ರೀಮಿಯಮ್ ನಮ್ದು ಆಗ್ತಾ ಇದೆ 69,966 ಅಂದರೆ 70,000 ರೂಪೀಸ್ ನಮ್ಮದು ಪ್ರೀಮಿಯಮ್ ಆಗ್ತಾಯಿದೆ. ಟ್ಯಾಕ್ಸ್ ಹಿಡ್ಕೊಂಡು ನಮ್ಮದು ಆಗ್ತಾಯಿದೆ 70,760 ರೂಪೀಸ್. ಅದರಲ್ಲಿ ನಮಗೆ ಕನ್ಸೆಷನ್ ಸಿಗ್ತಾ ಇದೆ ಮತ್ತು ನಮ್ಮ ಪ್ರೀಮಿಯಮ್ ಆಗ್ತಾಯಿದೆ 69,558 ರೂಪೀಸ್, ಅಂದರೆ ಅಪ್ರಾಕ್ಸಿಮೇಟ್ಲಿ 70,000 ನಮ್ಮದು ಪ್ರೀಮಿಯಮ್ ಬರ್ತಾಯಿದೆ. ಇಲ್ಲಿಗೆ ನೋಡಿರಿ, ಪ್ಯೂರ್ ಟರ್ಮ್ 44,000, ಟರ್ಮ್ ಇನ್ಶೂರೆನ್ಸ್ ವಿತ್ ರಿಟರ್ನ್ ಆಫ್ ಪ್ರೀಮಿಯಮ್ ಇತ್ತು, ಅಲ್ಲಿಗೆ ನಮಗೆ 46,000 ಬರ್ತಾಯಿತ್ತು. ಆದರೆ ಕೊನೆಗೆ ಅಷ್ಟೇ ಅಮೌಂಟ್ ಸಿಗ್ತಾಯಿತ್ತು ಅಲ್ಲಿ ತುಂಬಿದಷ್ಟೇ. ಇಲ್ಲಿಗೆ ನಮ್ಮದು ಪ್ರೀಮಿಯಮ್ ಹೆಚ್ಚಾಗಿದೆ, ಜಾಸ್ತಿ ಆಗಿದೆ, 70,000 ನಮ್ಮದು ಪ್ರೀಮಿಯಮ್ ಇದೆ. ಆದರೆ ಇದರಲ್ಲಿ ಎಕ್ಸ್ಟ್ರಾ ಬೆನಿಫಿಟ್ ಏನಿದೆ ನೋಡಿರಿ, 50 ಲ್ಯಾಕ್ ರೂಪೀಸ್ ನಮಗೆ ಲೈಫ್ ಕವರೇಜ್ ಇದೆ, 45 ಲ್ಯಾಕ್ ರೂಪೀಸ್ ನಮಗೆ ಆಕ್ಸಿಡೆಂಟಲ್ ಡೆತ್ ಕವರೇಜ್ ಇದೆ. ಆಕ್ಸಿಡೆಂಟಲ್ದಲ್ಲಿ ಡೆತ್ ಆತಂದರೆ 45 ಲ್ಯಾಕ್ ರೂಪೀಸ್ ಪ್ಲಸ್ 50 ಲ್ಯಾಕ್ ರೂಪೀಸ್ ಅಂದರೆ 95 ಲ್ಯಾಕ್ ರೂಪೀಸ್ ನಮಗೆ ನಮ್ಮ ನಾಮಿನಿಗೆ ಸಿಗ್ತದೆ. ಗೌರ್ಮೆಂಟ್ ಬಸ್, ಪಬ್ಲಿಕ್ ಪ್ಲೇಸ್ದಲ್ಲಿ ಆಕ್ಸಿಡೆಂಟಲ್ ಡೆತ್ ಆತಂದರೆ 45 ಲ್ಯಾಕ್ ಇಂಟು 2 90 ಲ್ಯಾಕ್ ರೂಪೀಸ್ ಪ್ಲಸ್ ಲೈಫ್ ಕವರ್ 50 ಲ್ಯಾಕ್ ರೂಪೀಸ್. ಈ ರೀತಿ 1,40,00,000 ಲ್ಯಾಕ್ ರೂಪೀಸ್ ನಮ್ಮ ನಾಮಿನಿಗೆ ಇಲ್ಲಿ ಸಿಗ್ತಾ ಇದೆ. ಆಕ್ಸಿಡೆಂಟ್ ಆಯಿತು ಆದರೆ ನಮ್ಮ ಡೆತ್ ಆಗಲಿಲ್ಲ, ಆದರೆ ನಮ್ಮ 2 ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ, ಟೋಟಲ್ ಪರ್ಮನೆಂಟ್ ಡಿಸೇಬಿಲಿಟಿ ಆಗಿದೆ, ಅಂಥ ಸಂದರ್ಭದಲ್ಲಿ ನಮಗೆ ಜೀವಂತ ಇರ್ತಾ ಪೈಕಿ, ಲೈಫ್ ಇರ್ತಾ ಪೈಕಿ ನಮಗೆ 45 ಲ್ಯಾಕ್ ರೂಪೀಸ್ ಸಿಗ್ತದೆ ಮತ್ತು ಡೆತ್ ಆದ ನಂತರ ನಮ್ಮ ನಾಮಿನಿಗೆ 50 ಲ್ಯಾಕ್ ರೂಪೀಸ್ ಸಿಗ್ತದೆ. ಈ ರೀತಿಯಲ್ಲಿ ಬೆನಿಫಿಟ್ ಇದೆ. ಇದರಲ್ಲಿ ಲೈಫ್ ಕವರೇಜ್ ಸಲುವಾಗಿ ಏನು 57,000 ಇದೆ, ಅದರಲ್ಲಿ
50,000 ರೂಪೀಸ್ ಟಾಟಾ ಫಂಡಲ್ಲಿ ಇನ್ವೆಸ್ಟ್ ಆಗ್ತದೆ. ಈಗ ನೋಡಿರಿ, ಟಾಟಾ ಫಂಡಲ್ಲಿ ಇನ್ವೆಸ್ಟ್ ಆಗ್ತಾಯಿದೆ. ಇದು ಫಂಡ್ ಪರ್ಫಾರ್ಮೆನ್ಸ್ ನೋಡಿರಿ, ಟಾಟಾದು ಬರೀ 4% ನೋಡಿದ್ರೂ ಕೊನೆಗೆ ಮ್ಯಾಚುರಿಟಿಗೆ 8.5 ಲ್ಯಾಕ್ ರೂಪೀಸ್, 8,45,000 ರೂಪೀಸ್ ಸಿಗ್ತದೆ. 8% ಗ್ರೋತ್ ಹಿಡ್ಕೊಂಡ್ರೂ 36 ಲ್ಯಾಕ್ ರೂಪೀಸ್ ನಮಗೆ ರಿಟರ್ನ್ ಸಿಗ್ತಾಯಿದೆ. ನಾವು ತುಂಬ್ತಾ ಇದ್ದೇವೆ ಎಷ್ಟು? 70 into 12 ಅಂದರೆ ನಾವು ತುಂಬ್ತಾ ಇರೋದು 8,40,000. ಆದರೆ 8%ಲೇ ಹಿಡ್ಕೊಂಡ್ರೂ 36 ಲ್ಯಾಕ್ ರೂಪೀಸ್ ನಮಗೆ ರಿಟರ್ನ್ ಸಿಗ್ತಾಯಿದೆ. ಈಗ ನಾವು ಫಂಡ್ ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ 4%ಲೇ ಫಂಡ್ ವ್ಯಾಲ್ಯೂ, 8%ಲೇ ಫಂಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಲ್ಲಿಗೆ. ಈಗ ನೋಡಿರಿ, ಕಳೆದ ಒಂದು ವರ್ಷದಲ್ಲಿ ಟಾಟಾ ಫಂಡ್ ಪರ್ಫಾರ್ಮೆನ್ಸ್ ಎಷ್ಟಿದೆ ಅಂದರೆ 18.41% ಇನ್ಕ್ರೀಸ್ ಆಗಿದೆ. ಆ ರೀತಿ ರಿಟರ್ನ್ ಕೊಡ್ತಾಯಿದೆ. ಕಳೆದ 3 ವರ್ಷದಲ್ಲಿ ಆ್ಯಾವ್ರೇಜ್ ಟಾಟಾದ ಫಂಡ್ ಪರ್ಫಾರ್ಮೆನ್ಸ್ ಇದೆ 21.6%. ಕಳೆದ 5 ವರ್ಷದಲ್ಲಿ ಟಾಟಾ ಫಂಡ್ ಪರ್ಫಾರ್ಮೆನ್ಸ್ ಇದೆ 27.64%. ಅದೇ ಬೆಂಚ್ ಮಾರ್ಕ್ದಲ್ಲಿ ನೋಡಿದರೆ ಕಳೆದ 1 ವರ್ಷದಲ್ಲಿ 13.4, ಕಳೆದ 3 ವರ್ಷದಲ್ಲಿ 13.2 ಆ್ಯಂಡ್ ಕಳೆದ 5 ವರ್ಷದಲ್ಲಿ 16.5% ಗ್ರೋತ್ ಇದೆ. ಇದು ಬೆಂಚ್ ಮಾರ್ಕ್ ಇದೆ ಮಾರ್ಕೆಟ್. ಆ ಮಾರ್ಕೆಟ್ಗಿಂತ ಸ್ವಲ್ಪ ಜಾಸ್ತಿ ಒಳ್ಳೆಯ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಟಾಟಾ ಫಂಡದಿದೆ. ಫಂಡ್ ಪರ್ಫಾರ್ಮೆನ್ಸ್ ನೋಡಿರಿ, ಈ ಬೆಂಚ್ ಮಾರ್ಕ್ಗಿಂತ ಜಾಸ್ತಿ ಇದೆ. ಇಲ್ಲಿ 13 ಇದ್ದರೆ ಟಾಟಾದ 18 ಇದೆ. 3 ವರ್ಷದ 13.2 ಇದ್ದರೆ ಟಾಟಾ 21 ಇದೆ. ಕಳೆದ 5 ವರ್ಷದಲ್ಲಿ ಬೆಂಚ್ ಮಾರ್ಕ್ 16 ಇದ್ದರೆ ಟಾಟಾ 27% ಇದೆ. ಈ ರೀತಿ ಟಾಟಾದ ಫಂಡ್ ಪರ್ಫಾರ್ಮೆನ್ಸ್ ಇದೆ. ಈಗ ನೋಡಿರಿ, ನಾವೇನು ನೋಡೋಣ್ರಿ, ಕಳೆದ 5 ವರ್ಷದಲ್ಲಿ 16 ಇದೆ ಅಲ್ಲ ರೀ, ಅದು ನಾವು 16.57 ನೋಡಿದರೆ 40 ವರ್ಷದಲ್ಲಿ ನಮ್ಮ ಫಂಡ್ ಎಷ್ಟಾಗ್ತದೆ? ನಾವು ತುಂಬ್ತಾ ಇದ್ದೇವೆ 8 ಲ್ಯಾಕ್ ರೂಪೀಸ್. ಆದರೆ ನಮ್ಮ ಫಂಡ್ ಪರ್ಫಾರ್ಮೆನ್ಸ್ ಆ್ಯಡ್ ಆಗಿ ನಮಗೆ 6.80 ಲ್ಯಾಕ್ ರೂಪೀಸ್ ಸಿಗ್ತಾಯಿದೆ. 10 ವರ್ಷದಲ್ಲಿ ನಮಗೆ 9 ಲ್ಯಾಕ್ ರೂಪೀಸ್ ಆಗ್ತದೆ. 20 ಇಯರ್ಸ್ದಲ್ಲಿ ನಮ್ಮದು 40 ಲ್ಯಾಕ್ ರೂಪೀಸ್ ಆಗ್ತದೆ. 30 ಇಯರ್ದಲ್ಲಿ ನಮ್ಮದು 1.68 ಲ್ಯಾಕ್ ರೂಪೀಸ್ ಆಗ್ತದೆ. ಮತ್ತು 40 ಇಯರ್ಸ್ದಲ್ಲಿ 6.80 ಲ್ಯಾಕ್ ರೂಪೀಸ್ ಆಗ್ತದೆ. ಇದು 16% ಹಿಡ್ಕೊಂಡ್ರೆ. ನಾವು 16 ಹಿಡ್ಕೊಳ್ಳೋದು ಬೇಡ, ಇನ್ನೂ ಸ್ವಲ್ಪ ಕಡಿಮೆ ಮಾಡೋಣ್ರಿ. ಮಿನಿಮಮ್ ನೋಡಿರಿ, ಈಗ 13.2% ಇದೆ. ಆ 13.2% ನೋಡ್ರಿ, 13.2 ಮಾಡಿದ್ರು ಕೂಡ ನಮಗೆ 2.36 ಲ್ಯಾಕ್ ರೂಪೀಸ್ ನಮಗೆ ಫಂಡ್ ಪರ್ಫಾರ್ಮೆನ್ಸ್ ಆಗ್ತಾಯಿದೆ. ಈ ರೀತಿಯಲ್ಲಿ ನಾವು ತುಂಬಿದ ಅಮೌಂಟನ್ನು ಕಂಪೌಂಡ್ ಇಂಟ್ರೆಸ್ಟ್ಲೇ ಗ್ರೋತ್ ಆಗ್ತಾಯಿದೆ. ಈಗ ನಾವು ಏನು 70,000 ಇದೆ, ಅದರಲ್ಲಿ 50,000 ನಮ್ಮ ಟಾಟಾ ಫಂಡಲ್ಲಿ ಇನ್ವೆಸ್ಟ್ ಆಗ್ತಾಯಿದೆ. ಇಲ್ಲಿ ನೋಡಿರಿ, ಟಾಟಾ ಫಂಡಲ್ಲಿ 50,000 ರೂಪೀಸ್ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ. ಅದನ್ನು ಆಫ್ಟರ್ 1 ಇಯರ್ ಇಟ್ ವಿಲ್ ಬಿ 56,444 ವಿತ್ ಕಂಪೌಂಡ್ ಇಂಟ್ರೆಸ್ಟ್ 13.2%. ನಾವು 12 ವರ್ಷ 50,000 ನಾವು ತುಂಬ್ತಾ ಇದ್ದೇವೆ. ಇದು ಫಂಡ್ ಗ್ರೋತ್ ಆಗ್ತಾಯಿದೆ. ಆಫ್ಟರ್ 40 ಇಯರ್ಸ್ ನೋಡಿರಿ, ನನ್ನ ಫಂಡ್ ಆಗ್ತಾಯಿದೆ. ಎಷ್ಟಾಗ್ತಾಯಿದೆ ನೋಡಿರಿ, 4.28 ಲ್ಯಾಕ್ ರೂಪೀಸ್, 46,955. ಈ ರೀತಿ ನಮ್ಮ ಫಂಡನ್ನು ಗ್ರೋತ್ ಆಗಿದೆ. 13.2 ಹಿಡ್ಕೊಂಡ್ರೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಇದ್ದರೆ ಇನ್ನೂ ಹೆಚ್ಚಾಗ್ತದೆ. ಈ ರೀತಿ ನಮ್ಮ ಫಂಡನ್ನು ಗ್ರೋ ಆಗ್ತಾಯಿದೆ. ಇದು ನೋಡಿರಿ, ನಾವು ಪ್ರತಿ ವರ್ಷ 70,000 ತುಂಬ್ತಾ ಇದ್ದೇವೆ. ಅದರಲ್ಲಿ 7,000 ಆಕ್ಸಿಡೆಂಟಲ್ ಡೆತ್ಗೆ ಹೋಗ್ತದೆ, 5,000 ATPD ಹೋಗ್ತದೆ, ಮತ್ತು ಟರ್ಮ್ ಬೂಸ್ಟರ್ 5 ಲ್ಯಾಕ್ ರೂಪೀಸ್ ಅದ್ರ ಸಲುವಾಗಿ ಹೋಗ್ತದೆ. ಮತ್ತು 50,000 ನಮ್ಮದು ಇನ್ವೆಸ್ಟ್ ಆಗ್ತಾಯಿದೆ. ಆ ಇನ್ವೆಸ್ಟ್ ಆಗಿದ ಅಮೌಂಟು 12 ಇಯರ್ಸ್ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೇವೆ. ಆದರೆ ಮುಂದಿನ 12 ವರ್ಷ ಅದು ಕಂಪೌಂಡ್ ಇಂಟ್ರೆಸ್ಟ್ಲಿ ಗ್ರೋತ್ ಆಗ್ತಾಯಿದೆ. 5 ವರ್ಷ ನಂತರ ನಿಮ್ಗೆ ಯಾವಾಗ ಬೇಕಾದಾಗ ನೀವು ಅಮೌಂಟನ್ನು ತಕ್ಕೋಬೋದು. ಅಕಸ್ಮಾತ್ ನೀವು ತಕ್ಕೊಳ್ಳಿಲ್ಲ ಆದರೆ ಅದು ಫಂಡ್ ಹೆಚ್ಚಾಗ್ತಾ ಹೋಗ್ತದೆ. ನೀವೇನು ಮಾಡ್ಬೋದು, ಈಗ ಸದ್ಯ ಇವು ನಮ್ಮ ಕ್ಲೈಂಟು 40 ಇಯರ್ಸ್ ತವರಿದ್ದು 12 ವರ್ಷ ಅವ್ರ ಅಮೌಂಟ್ ತುಂಬ್ತಾರೋ, 12 ವರ್ಷ ಅವ್ರ ಅಮೌಂಟ್ ತುಂಬ್ತಾರೋ, ಆಮೇಲೆ 21ನೇ ವರ್ಷದಿಂದ ಅವರು ಅಮೌಂಟ್ ತಕ್ಕೊಳ್ಳೋಕೆ ಶುರು ಮಾಡ್ತಾರೆ. ಪ್ರತಿ ತಿಂಗಳ 10,000 ರೂಪಾಯಿ ಪೆನ್ಷನ್ಗತ್ತಲೆ, ಅಥವಾ ವರ್ಷಕ್ಕೆ ಒಮ್ಮೆಲೆ ಯಾವುದು 1,20,000 ರೂಪೀಸ್ ವಿಡ್ರಾ ಮಾಡೋಕ್ಕೆ ಶುರು ಮಾಡ್ತಾರೆ. 1,20,000 ರೂಪೀಸ್ ಪರ್ ಇಯರ್ ಅವರು ವಿಡ್ರಾ ಮಾಡಿದ್ರು ಕೂಡ ಕೊನೆಗೆ ಅವರ ಅಕೌಂಟ್ನಲ್ಲಿ
32 ಅವ್ರ ಅಕೌಂಟಲ್ಲಿ ನೋಡಿರಿ 3,20,00,000 ಉಳಿತಾಯ ಇರ್ತದೆ. ಈ ರೀತಿ ಇದು ಪಾಲಿಸಿ ಇದೆ. ಇಲ್ಲಿಗೆ ನಮ್ಮ ಡೆತ್ ಆದರೆ ಮಿನಿಮಮ್ 50,00,000 ಬೇಲ್ ಇದ್ದೇ ಇದೆ. ಡೆತ್ ಆಗಲಿಲ್ಲ ಆದರೂ ಕೂಡ ನಮ್ಮ ಅಮೌಂಟನ್ನೇ 50,00,000ಕ್ಕಿಂತ ಮುಂದೋಗಿ ಅದು ನಮಗೆ ವಿತ್ ಕಂಪೌಂಡ್ ಇಂಟ್ರೆಸ್ಟ್ ಬೆನಿಫಿಟ್ ಕೊಡ್ತಾ ಇದೆ. ಕೆಲವೊಬ್ಬರು ಈ ರೀತಿ ಇರ್ಬೋದು, ನಮ್ಮ 12 ವರ್ಷ 70,000 ರೂಪೀಸ್ ತುಂಬಕ್ಕಾಗಂಗಿಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು? ಇಲ್ಲಿಗೆ ಇದು ನೋಡಿರಿ, ಇದು ಇನ್ವೆಸ್ಟ್ಮೆಂಟ್ ಆಯಿತು, ಇಲ್ಲಿಗೆ ಲೈಫ್ ಕವರೇಜ್ ಆಯಿತು, ಇಲ್ಲಿ ಪೆನ್ಷನ್ ಪ್ಲ್ಯಾನ್ನು ಆಯಿತು ನಿಮಗೆ. ಕೆಲವೊಬ್ಬರಿಗೆ ತುಂಬ ಅಮೌಂಟ್ ಇಲ್ಲ. ಅಂಥ ಸಂದರ್ಭದಲ್ಲಿ ಅವ್ರೇನು ಮಾಡ್ಬೋದು ಅಂದರೆ 5-6 ವರ್ಷ ಅವರು ಅಮೌಂಟ್ ತುಂಬ್ತಾ ಇದ್ದಾರೆ, 7ನೇ ವರ್ಷ ನಂತರ ಅವರು 50,000 ತಕ್ಕೊಳ್ಳೋದು ಅಥವಾ 70,000 ತಕ್ಕೊಳ್ಳೋದು ಮತ್ತು 70,000 ಇಲ್ಲೇ ತುಂಬೋದು. ಈ ರೀತಿ 70,000 ತಕ್ಕೊಂಡು 50,000 ಇಲ್ಲಿ ತುಂಬಿದಂಗೆ ಆದಮೇಲೆ 20,000 ತಕ್ಕೊಂಡಂಗೆ ಆಯಿತು. ಈ ರೀತಿ ಅವರು 7th ಇಯರ್ದಿಂದನೇ ಅಮೌಂಟ್ ತಕ್ಕೊಳ್ಳೋಕೆ ಶುರು ಮಾಡ್ಬೋದು. ಮುಂದೆ ಮತ್ತು ತಕ್ಕೊಂಡು ಇಲ್ಲಿನೇ ತುಂಬಬೇಕು. ಈ ರೀತಿ ಮಾಡಿದರೆ ಅವ್ರಿಗೆ ಸ್ವಲ್ಪ ಕಡಿಮೆ ಅಮೌಂಟ್ ಸಿಗ್ತದೆ. ಆದರೆ ಬರೀ 6 ವರ್ಷ ಅಷ್ಟೇ ಅವ್ರು ಅಮೌಂಟ್ ತುಂಬಬೇಕು. ಅಷ್ಟು ಮಾಡಿ ಅವ್ರು ಪೆನ್ಷನ್ ತಕ್ಕೊಂಡ್ರೂ ಕೂಡ ಕೊನೆಗೆ ಆಫ್ಟರ್ 40 ಇಯರ್ಸ್ ಅವ್ರಿಗೆ ನೋಡಿರಿ 1,24,00,000 ಅವ್ರಿಗೆ ಸಿಗ್ತದೆ. ಈ ರೀತಿ ಕೂಡ ಅವರು ಮಾಡ್ಬೋದು. ಈ ರೀತಿಯಲ್ಲಿ ಮಲ್ಟಿಪಲ್ ಫ್ಲೆಕ್ಸಿಬಿಲಿಟಿ ಇರುವಂಥ ಇದು ಪ್ಲ್ಯಾನ್ ಇದೆ. ಇದಕ್ಕೆ ಏನಂತಾರಂದರೆ ಪರಮ್ ರಕ್ಷಕ್ ಪ್ರೋ ಪ್ಲಸ್ ಸೊಲ್ಯೂಷನ್, ಪರಮ್ ರಕ್ಷಕ್ ಲೈಫ್ ಪ್ರೋ ಪ್ಲಸ್ ಸೊಲ್ಯೂಷನ್. ಇದ್ರ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಇದ್ದರೆ ನೀವು ಕಾಮೆಂಟ್ ಬಾಕ್ಸ್ದಲ್ಲಿ ಮೆಸೇಜ್ ಮಾಡಿರಿ ಅಥವಾ ನಮಗೆ ಸಂಪರ್ಕ ಮಾಡಿ. ನಾವು ಡಿಸ್ಕ್ರಿಪ್ಷನ್ದಲ್ಲಿ ನಮ್ಮ ಸಂಪರ್ಕವನ್ನು ಕೊಟ್ಟಿದ್ದೇವೆ. ನಮಸ್ಕಾರ.